ಮತ್ತೆ 43,000 ಕೋಟಿ ಇದೆ. ಅದು ಆ ಒಂದು ರಸ್ತೆಗೆ ಮಾತ್ರ ಸೀಮಿತ ಮಾಡ್ತಾರೆ, ಬೇರೆ ಬೇರೆ ಸಾರಿಗೆ ಮಾರ್ಗಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ನೋಡಿ ಇವ್ರದೆಲ್ಲ ಈ ಥರ ಇದು ಮಾಡಿ ಇದು ಬಿಟ್ಟು ಇನ್ನೊಂದು ಮಾಡಿ ಅದು ಬಿಟ್ಟು ಆಯ್ತು ಮೆಟ್ರೋ ಯಾಕೆ ಮಾಡ್ಬೇಕು ಮತ್ತೆ? ಅಷ್ಟು ದುಡ್ಡು ಮೆಟ್ರೋ ಮೇಲೆ ಖರ್ಚು ಮಾಡೋ ಬದಲು ಬೇರೆದೇನೋ ಮಾಡ್ಬೋದಾಗಿತ್ತಲ್ಲ. ಮೆಟ್ರೋ ಯಾವಾಗ ಶುರು ಆಗಿದ್ದು? ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಮೆಟ್ರೋ ಯೋಜನೆ. ಆಮೇಲೆ ಧರಮ್ ಸಿಂಗ್ ಅವ್ರ ಕಾಲದಲ್ಲೇ ಮನಮೋಹನ್ ಸಿಂಗ್ ಅವ್ರು ಬಂದು ಅದಕ್ಕೆ ಶಿಲಾನ್ಯಾಸ ಹಾಕಿದ್ರು. ಆಯಿತಾ? ಈಗ ಎಷ್ಟು ವರ್ಷ ಆಯ್ತದು? ಇವೆಲ್ಲ ಇವತ್ತು ಒಂದು ದಿವಸದಲ್ಲಿ 2 ದಿವಸ ಆಗುವಂಥ ಕೆಲಸ ಅಲ್ಲ. ಇವತ್ತು ಶುರು ಮಾಡಿದ್ರೆ ಏನು 5 ವರ್ಷಕ್ಕೆ 10 ವರ್ಷಕ್ಕೆ ಇದೆಲ್ಲ ಪೂರೈಕೆ ಆಗ್ತದೆ. ಈಗ ನಾವು ಏನು ಮಾಡದೇನೆ ಹೋದರೆ ಮುಂದೆ ಭವಿಷ್ಯ ಏನು? ಈಗ ನಾವು ಟನಲ್ ಮಾಡಿದ ತಕ್ಷಣ ಬರೋ ವರ್ಷಕ್ಕೆ ಚುನಾವಣೆ ಮುಂಚೆ ಏನಾಗುವುದಿಲ್ಲ ಇದು. ಅದು ನಮ್ಮ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿರೋದಿಲ್ಲ ನಮಗೆ. ಅದೇ ನಾವು ಮಾಡ್ತಾ ಇರುವಂಥದ್ದು ನಗರಕ್ಕೋಸ್ಕರ. ನಾಳೆ ಇನ್ನೊಂದು ಸರ್ಕಾರನೇ ಬರ್ಬೋದು, ನಮ್ಮ ಸರ್ಕಾರನೇ ಇರ್ಬೋದು, ಇನ್ಯಾರೋ ಲೀಡರ್ಶಿಪ್ಪಲ್ಲಿ ಇರ್ಬೋದು. ಅದೆಲ್ಲ ಮುಖ್ಯ ಅಲ್ಲ ತಾನೇ. ಇವೆಲ್ಲ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸು. ಇನ್ನೊಂದು ಕಡೆ ಒಂದು ಫ್ಲೈಓವರ್ ಕಟ್ಟಬೇಕು, ಇನ್ನೊಂದು ಕಡೆ ಒಂದು ರೋಡ್ ಮಾಡಬೇಕು, ಅದು ಬೇರೆ ಪ್ರಶ್ನೆ. ಅದು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಈಗ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದಕ್ಕೆ ದೊಡ್ಡ ಒಂದು ಪ್ರಯತ್ನವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಏನಾದರೂ ಮಾಡಿ ಅದನ್ನು ಒಂದು ತೀರ್ಮಾನ ತೊಗೊಂಬರ್ಬೇಕು ಅಂತೇಳಿ ಒಂದು ಹೊಸ ಪ್ರಪೋಸಲ್ ಇಷ್ಟು ವರ್ಷ ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೂ ಕೂಡ ಆಗಲಿಲ್ಲ. ಯಾಕಂದರೆ ಲ್ಯಾಂಡ್ ಅಕ್ವಿಸಿಷನ್ನು ಅದು ಇದು ಸಮಸ್ಯೆಗಳು ಇವ್ರು ಬಂದ ಮೇಲಂತೂ ಅದರ ಬಗ್ಗೆ ತಿರುಗೂ ನೋಡಲಿಲ್ಲ. ಇವರು ಬೊಮ್ಮಾಯಿ ಯಡಿಯೂರಪ್ಪ ಸರ್ಕಾರಗಳಿದ್ದಾಗ ತಿರುಗೂ ನೋಡಲಿಲ್ಲ PRR ಬಗ್ಗೆ. ಒಂದು ದಿವಸನೂ ಕೂಡ ಹೆಂಗಪ್ಪ ಮಾಡೋದು ಅಂತ ಯೋಚನೆ. ಈಗ ನಮ್ಮವ್ರು ಕೂತ್ಕೊಂಡು ಹೇಗಾದ್ರೆ ಮಾಡಬೇಕದನ್ನ ಅಂತ ಹೇಳಿ ಪ್ರಯತ್ನ ಮಾಡಿ ಅದಕ್ಕೇ ಒಂದು ಪ್ರತ್ಯೇಕವಾದಂಥ ಕಂಪ್ನಿ ಥರ ರಚನೆ ಮಾಡಿ, ಅದು ಹೆಸರು ಜ್ಞಾಪಕ ಆಗ್ತಾ ಇಲ್ಲ, ಅದನ್ನು ರಚನೆ ಮಾಡಿ ಅದರ ಮುಖಾಂತರ ಮಾಡೋದಕ್ಕೆ ಇವತ್ತು ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿಸಿ ಅದಕ್ಕೀಗ ಯಾವ ಥರ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು ಹೇಗೆ ಸಾಧ್ಯ ಅಂತೇಳಿ ಈಗ ಅದು ಕೂಡ ಅದು ಮಾಡಬೇಡಿ, 30 ಅಡಿ ಬಿಡಬೇಡಿ, ಯಾರೋ ಎಕ್ಸ್ಪರ್ಟ್ ಬರ್ತಾರೆ 100 ಆಯ್ತಪ್ಪ ನೀವು ಮಾಡಿ. ಮತ್ತೆ ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥವ್ರು ಮಾಡೋದಕ್ಕೆ ಹೇಗೆ ಅಂತ ಅದನ್ನು ಹೇಳಿ. ಈಗ 30 ಅಡಿನೂ ಆ ಕಡೆ ಬಿಡ್ತೀವಿ ಅಂತ ಹೇಳಿದ ತಕ್ಷಣವೇ ಅದು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಪ್ರಾಜೆಕ್ಟ್ನ ಫಂಡ್ ಮಾಡ್ತದೆ. ಲ್ಯಾಂಡ್ ಅಕ್ವೈರ್ ಆಗೋರಿಗೆ ಅವ್ರಿಗೂ ಕೂಡ ಇನ್ಕಮ್ ಬರ್ತದೆ. ಇದಾದರೆ ಈ ರೋಡೇ ಆಗೋದಿಲ್ಲ ಮತ್ತೆ. ಸೊ ಇವರು ಇಷ್ಟು ನೆಗೆಟಿವ್ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ MP ಗಳು. ಅದರಲ್ಲಂತೂ ಈ ತೇಜಸ್ವಿ ಸೂರ್ಯ ಅಂತೂ ಏನೋ ಅವರೇನು ಇಂಜಿನಿಯರಾ, ಅವರೇನು ಟೆಕ್ನಿಕಲ್ ಎಕ್ಸ್ಪರ್ಟಾ ಏನು? ಮೊದಲೇ ನಮ್ಮ DCM ಅವ್ರನ್ನ ಕರೆದು ಮಾತಾಡಲೇಬಾರ್ದಾಗಿತ್ತು. ಯಾಕೆ ಕರೆದ್ರೂ ಗೊತ್ತಿಲ್ಲ. ಏನಪ್ಪ ಒಳ್ಳೇದು ಮಾಡೋಕೆ ಹೋದ್ರು. ಸುಮ್ಮನೆ ಇವರು ಅದನ್ನೇ ಹಿಡ್ಕೊಂಡು ದೊಡ್ಡ ಒಂದು ಈಗ ನೆನ್ನೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಲಾಲ್ಬಾಗ್ನಲ್ಲಿ. ಏನು ಲಾಲ್ಬಾಗ್ನ ನಾಶ ಮಾಡೋಕೆ ಹೊರಟುಬಿಟ್ಟಿದ್ದೀವಿ ಅಂತೆ. ಈ ಥರ ಎಲ್ಲ ಜನರಿಗೆ ನೋಡಿ ಹಿಂಗೇನೆ ಇದು ಇವರೊಂಥರ ಜನರಿಗೆ ಲಾಲ್ಬಾಗ್ ಅಂತ ಹೇಳಿದ ತಕ್ಷಣ ಜನರಿಗೆ ಇದ್ರ ಬಗ್ಗೆ ಒಂದು ರೀತಿ ಈ ಒಂದು ಇವ್ರ ಮಾತಿಗೆ ಒಳಗಾಗ್ತಾರೆ ಅಂತ ಅವ್ರಿಗೆ ಇದೆ. ಲಾಲ್ಬಾಗ್ನ ಯಾರಾದರೂ ನಾಶ ಮಾಡೋಕ್ಕಾಗ್ತದ? ಈಗ ನಮ್ಮಲ್ಲಿ ಸೆಂಟ್ರಲ್ ಜೈಲ್ ಇತ್ತು, ಅದನ್ನು ತೆಗೆದ್ಬಿಟ್ಟು ನಾವೇನು ಮಾಡೋದು? ಫ್ರೀಡಮ್ ಪಾರ್ಕ್ ಅಂತ ಮಾಡೋದು. ನಮಗೂ ಕೂಡ ಪರಿಸರದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಇದೆ. ಈಗ ರೇಸ್ ಕೋರ್ಸು, ರೇಸ್ ಕೋರ್ಸ್ನ ತೆರವುಗೊಳಿಸ್ಬೇಕು ಅಂತ CM ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಬೇರೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಮಾಡ್ತಾ ಇಲ್ಲ, ಅದು ಒಂದು ಗ್ರೀನ್ ಏರಿಯಾ ಬರಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಥರ ಚಿಂತನೆ ಇರೋರು ನಮಗೂ ಕೂಡ ಲಾಲ್ಬಾಗ್ ನಮಗೂ ಕೂಡ ಗೊತ್ತಿದೆ, ಇವರೊಬ್ಬರಿಗೆ ಅಲ್ಲ. ಕಬ್ಬನ್ ಪಾರ್ಕು ಕೂಡ ನಮಗೂ ಗೊತ್ತಿದೆ, ಲಾಲ್ಬಾಗೂ ಗೊತ್ತಿದೆ. ಹೊಸ ಹೊಸ ಪಾರ್ಕ್ಗಳು ಮಾಡೋದು ಕೂಡ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಅದಕ್ಕೆ ಇವ್ರುಗಳು ಸುಮ್ಮನೆ ಈ ಥರ ಉಪಯೋಗಿಸ್ಕೊಂಡು ಏನೋ ಜನರ ಮಧ್ಯೆ ನಾವು ಬೆಂಗಳೂರಿನ ರಕ್ಷಣೆಗೆ ನಿಂತುಬಿಟ್ಟಿದ್ದೀವಿ ಅಂತ ತೇಜಸ್ವಿ ಸೂರ್ಯ ಮತ್ತು ಕೆಲವು BJP ರಾಮಮೂರ್ತಿ ಅವರೆಲ್ಲ ಹೋಗಿದ್ದಾರೆ. ಅವ್ರಿಗೇನಾದರೂ ಕಾಳಜಿ ಕಳಕಳಿ ಇದ್ದರೆ ನಿಜವಾಗ್ಲೂ ಬೆಂಗಳೂರು ಬಗ್ಗೆ ಇಂಥದಕ್ಕೆಲ್ಲ ವಿರೋಧ ಮಾಡಬಾರ್ದು, ಸಹಕಾರ ಕೊಡಬೇಕು ಮತ್ತು ಎಲ್ಲ ಒಟ್ಟಿಗೆ ಸೇರ್ ಮಾಡಬೇಕು.